ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಬಹಳ ಪ್ರಾಮುಖ್ಯ. ಮುಂದಿನ ದಿನಗಳಲ್ಲಿ ಟೈಟನ್ ಮೇಲಕ್ಕೆ ಹೋಗಬಹುದಾದ ಷೇರುಗಳು ಯಾವುವು? ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳಷ್ಟು ಹೂಡಿಕೆದಾರರು ನಮ್ಮ ಹತ್ರ ಕೇಳುವ ಪ್ರಶ್ನೆ, ಸರ್, ಈ ಇನ್ಫೋಸಿಸ್, ಟೈಟನ್ನು, HDFC ಬ್ಯಾಂಕ್ ಎಲ್ಲ ಆಗ್ಲೇ ಮೇಲಕ್ಕೆ ಹೋಗ್ಬಿಟ್ಟಿದೆ, ಇವುಗಳಲ್ಲಿ ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇಲ್ಲ. ಆದ್ದರಿಂದ ಯಾವುದಾದ್ರೂ ಸಣ್ಣ ಸಣ್ಣ ಷೇರುಗಳನ್ನು ನಮಗೆ ತಿಳಿಯಪಡಿಸಿ ಅವುಗಳನ್ನು ಕೊಳ್ಳುತ್ತೇವೆ. ಮುಂದೆ ಅದು ಮಲ್ಟಿ ಬ್ಯಾಗರ್ ಆಗಿ ಕನ್ವರ್ಟ್ ಆಗಬೇಕು, ಬೇಕಾದಷ್ಟು ಪಟ್ಟು ಜಾಸ್ತಿ ಪ್ರಾಫಿಟ್ ಬರಬೇಕು. ನಾವು ಜನಸಾಮಾನ್ಯರ ಹತ್ರ ಮತ್ತು ಹೂಡಿಕೆದಾರರ ಹತ್ರ ಮಾತಾಡುವಾಗ ಅವರ ನಿರೀಕ್ಷೆ ಹೇಗಿದೆ ಅಂತ ನಿಮ್ಮ ಮುಂದೆ ಒಂದಷ್ಟು ಪಟ್ಟಿಯನ್ನಿಟ್ಟಿದ್ದೇನೆ. ನೆಕ್ಸ್ಟ್ HDFC ಬ್ಯಾಂಕ್ ಅಂತಂದ್ರೆ ಜನ ತಿಳ್ಕೊಳ್ಳೋದು IDFC ಬ್ಯಾಂಕ್ ಮತ್ತು RBL ಬ್ಯಾಂಕ್. ನೆಕ್ಸ್ಟ್ ಟೈಟನ್ ಅಂತಂದ್ರೆ PC ಜ್ಯುವೆಲರ್ಸ್. ನೆಕ್ಸ್ಟ್ ಇನ್ಫೋಸಿಸ್ ಅಂತಂದ್ರೆ ಸತ್ಯಂ ಕಂಪ್ಯೂಟರ್ಸ್. ನೆಕ್ಸ್ಟ್ HDFC ಅಂತಂದ್ರೆ DHFL ಇತ್ಯಾದಿ. ಈ ಕಂಪನಿಗಳು ಅದೇನು ನಾನು ನಮೂದಿಸಿದ್ದೇನೆ ಅವುಗಳು ಬಹಳ ಸಣ್ಣದು ಮತ್ತು ಹಲವು ಕಂಪನಿಗಳ ಫಂಡಮೆಂಟಲ್ಸ್ ಸರಿ ಇಲ್ಲ. ಅಲ್ಲದೆ ಬಹಳಷ್ಟು ಹೂಡಿಕೆದಾರರು ಒಂದು ತರ ಸ್ಪೆಕ್ಯುಲೇಷನ್ ಮಾಡ್ತಾರೆ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಕಳೆದ 5 ವರ್ಷದಿಂದ ನಾವು ಯಾವ ಹೂಡಿಕೆದಾರರ ಹತ್ರ ಮಾತಾಡಿದ್ರು ಅವ್ರು ಹೇಳ್ತಾ ಇದ್ದಿದ್ದು ಇನ್ನೇನು HDFC ಬ್ಯಾಂಕ್ ಆಗೋಗುತ್ತೆ, ಅದೇ ತರನೇ ಆಗೋಗುತ್ತೆ IDFC ಫಸ್ಟ್ ಬ್ಯಾಂಕ್. ಅದಕ್ಕೋಸ್ಕರ ನಿಮ್ಮ ಮುಂದೆ ನಾನು IDFC ಬ್ಯಾಂಕಿನ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಇಟ್ಟಿದ್ದೇನೆ. ಮೊದಲನೇದಾಗಿ IDFC ಬ್ಯಾಂಕಿನ ಕಳೆದ 5 ವರ್ಷದ ಪ್ರಾಫಿಟ್. ಮಾರ್ಚ್ 2018ರಲ್ಲಿ 859 ಕೋಟಿ ಪ್ರಾಫಿಟ್. ಮಾರ್ಚ್ 2019ರಲ್ಲಿ -1944 ಕ್ರೋರ್ಸ್. ಮಾರ್ಚ್ 2020 -2864 ಕೋಟಿ. ಮಾರ್ಚ್ 2021 452 ಕೋಟಿ ಪಾಸಿಟಿವ್ ಮತ್ತು ಮಾರ್ಚ್ 2022 ಪ್ಲಸ್ 145 ಕೋಟಿ. ಅಂದರೆ ಕಳೆದ ಕೆಲವು ಕ್ವಾರ್ಟರ್ಸ್ಗಳಲ್ಲಿ IDFC ಬ್ಯಾಂಕಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಆದರೆ ಕಳೆದ 4-5 ವರ್ಷದಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇನ್ನೇನು ನಾಳೆ ನಾಡದಲ್ಲಿ ಷೇರು ರೇಟ್ ಮೇಲಕ್ಕೆ ಹೋಗುತ್ತೆ ಅಂತ. ಬಹಳಷ್ಟು ಜನ IDFC ಬ್ಯಾಂಕ್ ಅನ್ನು ಖರೀದಿ ಮಾಡಿದ್ದು ಇನ್ನೇನು ಮೇಲಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಾಗ ಅದು ಮೇಲಕ್ಕೆ ಹೋಗದೇ ಇದ್ದಾಗ ಇಷ್ಟೊತ್ತಿಗೆ ಮಾಡ್ಕೊಂಡಿರ್ತಾರೆ. ಅಂದರೆ IDFC ಬ್ಯಾಂಕ್ ಇಂಪ್ರೂವ್ ಆಗ್ತಾ ಇರೋದು ಓನ್ಲಿ ರೀಸೆಂಟ್ಲಿ. ಈಗ IDFC ಫಸ್ಟ್ ಬ್ಯಾಂಕಿನ ಒಂದಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ರಿಟರ್ನ್ಸ್ ಫಾರ್ ಎನ್ ಇನ್ವೆಸ್ಟರ್, 1 year ರಿಟರ್ನ್ಸ್ 28%, 5 year ರಿಟರ್ನ್ಸ್ 1% ಪರ್ ಆನಮ್. ಈಗ ಅದೇ ತರನೇ ಮುಂದಕ್ಕೆ ಹೋಗ್ತಾ ಬಹಳ ಜನರ ನಿರೀಕ್ಷೆ ಏನು ಅಂತಂದ್ರೆ ನೆಕ್ಸ್ಟ್ ಟೈಟನ್ ಅಂತಂದ್ರೆ PC ಜ್ಯುವೆಲರ್ಸ್. ಈಗ PC ಜ್ಯುವೆಲರ್ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನೋಡೋಣ. ಕಳೆದ 5 ವರ್ಷದ್ದು. ಮಾರ್ಚ್ 2018ರಲ್ಲಿ 536 ಕೋಟಿ ಪ್ರಾಫಿಟ್, 19ರಲ್ಲಿ 1 ಕೋಟಿ ಪ್ರಾಫಿಟ್, 20ರಲ್ಲಿ 83 ಕೋಟಿ ಪ್ರಾಫಿಟ್, 21ನೇ ಇಸ್ವಿನಲ್ಲಿ 62 ಕೋಟಿ ಪ್ರಾಫಿಟ್ ಹಾಗೂ ಮಾರ್ಚ್ 2022ರಲ್ಲಿ -391 ಕೋಟಿ ಆಗಿದೆ. ಈಗ PC ಜ್ಯುವೆಲರ್ಸ್ ಅವ್ರದ್ದು ಮಿನಿ ಫಂಡಮೆಂಟಲ್ ಅನಾಲಿಸಿಸ್. ರಿಟರ್ನ್ಸ್ ಫಾರ್ ಎನ್ ಇನ್ವೆಸ್ಟರ್ 1 ವರ್ಷ ಇಟ್ಕೊಂಡವರಿಗೆ 23% ಪ್ರಾಫಿಟ್ ಆಗಿದೆ, 3 ವರ್ಷಕ್ಕೆ 17% ಪರ್ ಆನಮ್, 5 ವರ್ಷಕ್ಕೆ -41% ಪರ್ ಆನಮ್, 10 ವರ್ಷಕ್ಕೆ -9% ಪರ್ ಆನಮ್. ಇನ್ನು ಮುಂದಕ್ಕೆ ಹೋದ್ರೆ ಬಹಳಷ್ಟು ಕಂಪನಿಗಳು ಆಗಲೇ ಮುಚ್ಚಿ ಹೋಗಿವೆ. DHFL, ಸತ್ಯಂ. ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಬಹಳ ಕಮ್ಮಿ ಆಗೋಗಿತ್ತು, ಸಾಲ ಜಾಸ್ತಿ ಆಗ್ತಾ ಹೋಗಿತ್ತು. ಆದ್ದರಿಂದ ಗ್ಲಾಮರಸ್ ಆಗಿರುವಂತಹ ಕಂಪನಿಗಳನ್ನು ತಗೊಂಡ್ರೆ ಲಾಭ ಬರುತ್ತೆ ಅನ್ನೋ ಸುಳ್ಳು. ಯಾಕಂದ್ರೆ ಹೆಚ್ಚಿನ ಸತಿ ನಮ್ಮ ಜಡ್ಜ್ಮೆಂಟ್ ಅಲ್ಲಿ ಮಿಸ್ಟೇಕ್ ಆಗ್ಬೋದು ನಾವು ಸ್ಪೆಕ್ಯುಲೇಷನ್ ಮಾಡುವ ಸಮಯದಲ್ಲಿ. ಅಂದರೆ ಇನ್ನು ಮುಂದೆ ಇಂತಹ ಸಣ್ಣ ಕಂಪನಿ ದೊಡ್ಡ ಕಂಪನಿ ಆಗುತ್ತೆ ಅಂತ ನಾವೇನಾದ್ರೂ ಊಹೆ ಮಾಡಿದ್ರೆ ಅದು ನಿಜವಾಗದೇ ಇರಬಹುದು. ಇವತ್ತಿನವರೆಗೆ ಇರುವ ಅಂಕಿ ಅಂಶಗಳ ಪ್ರಕಾರ ಸಣ್ಣ ಕಂಪನಿಗಳು ಸಣ್ಣ ಕಂಪನಿಯಾಗಿ ಉಳ್ಕೊಳ್ತಾವೆ ಮತ್ತು ದೊಡ್ಡ ಕಂಪನಿಗಳು ಮತ್ತು ಮಾರ್ಕೆಟ್ ಲೀಡರ್ಸ್ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮತ್ತೆ ಫರ್ದರ್ ಸ್ಕೋಪ್ ಇನ್ ಎಕಾನಮಿ ಬರ್ತಾ ಇದ್ದ ಹಾಗೆ ಮೇಲಕ್ಕೆ ಹೋಗ್ತವೆ. ರಿಟರ್ನ್ಸ್ ಫಾರ್ ಇನ್ವೆಸ್ಟರ್ಸ್ ವೆನ್ ಎ ಕಂಪನಿ ಗ್ರೋಸ್ ಫ್ರಮ್ ಸ್ಮಾಲ್ ಟು ಬಿಗ್ ಮೇ ಬಿ ಹ್ಯೂಜ್. ಯಾವುದೋ ಒಂದು ಸಣ್ಣ ಕಂಪನಿ ದೊಡ್ಡ ಕಂಪನಿ ಆದ್ರೆ ತುಂಬಾ ಪ್ರಾಫಿಟ್ ಬರುತ್ತೆ, ಆದ್ರೆ ಅದರಲ್ಲಿ ರಿಸ್ಕು ಕೂಡ ಇದೆ. ಯಾಕಂದ್ರೆ ನೀವು ಹಾಕಿದ ಹಣ ಅಂದ್ರೆ ಅಸಲನ್ನು ಕೂಡ ಕಳೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಬದಲಾಗಿ ನೀವೇನಾದ್ರೂ ಮಾರ್ಕೆಟ್ ಲೀಡರ್ಸ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಂಡು
ಏನು ಸ್ಪೆಕ್ಯುಲೇಷನ್ ಮಾಡದೆ ಇಂತಹ ಕಂಪನಿಗಳು ಹಾಕಿದ್ರೆ ಒಂದಷ್ಟು ಆವರೇಜ್ ರಿಟರ್ನ್ಸ್ ಬರುತ್ತೆ. ನಿಮ್ಮ ಅಸಲು ಕಳೆದು ಹೋಗುವಂತ ಚಾನ್ಸಸ್ ಬಹಳ ಕಮ್ಮಿ. ಇಲ್ಲಿ ದೊಡ್ಡ ಕಂಪನಿಗಳಲ್ಲಿ ಹಾಕಬೇಕಾದ್ರೆ ರಿಸ್ಕ್ ಅಪಿಟೈಟ್ ಬಹಳ ಕಮ್ಮಿ ಸಾಕಾಗುತ್ತೆ ಮತ್ತು ನಿಮಗೆ ಬರುವಂತ ರಿಟರ್ನ್ಸ್ ಸುಮಾರಾಗಿ ಮಾರುಕಟ್ಟೆಗಿಂತ ಬಹಳ ಚೆನ್ನಾಗೇ ಬರುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಹೇಗೆ? ಮೋಸ್ಟ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತ ಟೈಪ್ ಮಾಡಿ, ಇಲ್ಲ ಮೋಸ್ಟ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು, ಬೆನ್ನು ತಟ್ಟಬೇಕು ಅಂತಿದ್ರೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.